ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ರಾಮೇಶ್ವರಂ ಕೆಫೆ ಅಂದ್ರೇ ಹೈಪ್. ಅದರಲ್ಲೂ ಈ ಪರ್ಟಿಕ್ಯುಲರ್ ಔಟ್ಲೆಟ್ ಸಿಕ್ಕಾಪಟ್ಟೆ ಹೈಪ್ ಆಗಿದೆ. ಯಾಕೆ ಅನ್ನೋದು ಮುಂದೆ ನಿಮಗೆ ಗೊತ್ತಾಗುತ್ತೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದು ನಾರ್ಮಲ್ ಕೆಫೆ ಅಲ್ಲ, 90,000 ಸ್ಕ್ವೇರ್ ಫೀಟ್ ಏರಿಯಾ ಇರೋ ಮ್ಯಾಸಿವ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತ ಹೇಳ್ಬೋದು. ಟೆಂಪಲ್ ಸ್ಟೈಲ್ ಆಂಬಿಯನ್ಸ್ ಅಲ್ಲಿ ಬಿಲ್ಡ್ ಮಾಡಿರೋ ಈ ಕೆಫೆಗೆ ಇಷ್ಟು ಯೂಸ್ ನಂಬರ್ಸ್ ಅಲ್ಲಿ ಕ್ರೌಡ್ ಬರ್ತಾರೆ. ನಿಜಕ್ಕೂ ಅಷ್ಟು ವರ್ತ್ ಇದೆಯಾ ಅನ್ನೋದನ್ನ ಇವತ್ತು ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಇಲ್ಲಿಗೆ ಎಂಟ್ರಿ ಹಾಕ್ತಿದ್ದಾಗೆ ಮೇನ್ ಅಟ್ರಾಕ್ಟ್ ಆಗೋದು ಆದಿಯೋಗಿ ಸ್ಟ್ಯಾಚ್ಯೂ, ಜೊತೆಗೆ ವಾಟರ್ ಫೌಂಟೈನ್ ಫುಲ್ ಸಿನಿಮ್ಯಾಟಿಕ್ ವೈಬ್ ಕೊಡುತ್ತೆ. ಬೇರೆ ಎಲ್ಲ ರಾಮೇಶ್ವರಂ ಕೆಫೆಗಳಿಗೆ ಕಂಪೇರ್ ಮಾಡಿದ್ರೆ ಇದು ತುಂಬಾನೇ ದೊಡ್ಡದು. ಪಕ್ಕದಲ್ಲಿನೇ ಕೃಷ್ಣ ಕುಟೀರ ಇದೆ, ಅಲ್ಲಿ ಮುದ್ದಾಗಿರೋ ಚಿಕ್ಕ ಕರುಗಳನ್ನ ಸಾಕಿದ್ದಾರೆ. ಮಕ್ಕಳಿಗೆ ತುಂಬಾ ಅಟ್ರಾಕ್ಟ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು, ಚಿಕ್ಕದಾಗಿ ವಾಟರ್ ಫಾಲ್ಸ್ ತರ ಸೆಟಪ್ ಮಾಡಿದ್ದಾರೆ. ನೋಡೋಕೆ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಇಲ್ಲಿ ನೀವು ಫೋಟೋಸ್ ಕೂಡ ತೆಕ್ಕೋಬಹುದು. ಇಲ್ಲಿ ಆದಿಯೋಗಿ ಅಷ್ಟೇ ಅಲ್ಲ, ನೀವು ನೋಡ್ಬೋದು ಇಲ್ಲಿ ದೇವಿಲಿಂಗ ಭೈರವಿ ದೇವಸ್ಥಾನ ಕೂಡ ಇದೆ. ನೋಡ್ಬೋದು ಅದರ ಪಕ್ಕದಲ್ಲೇನೆ ಇನ್ನು ಗಣೇಶನ ವಿಗ್ರಹ ಇದೆ. ಒಂದು ಪ್ರಾಪರ್ ಟೆಂಪಲ್ಗೆನೆ ಬಂದಿದೀವಿ ಅನ್ಸುತ್ತೆ. ಹೇಳ್ದಲ್ಲ, ಅದ್ರ ಪಕ್ಕದಲ್ಲೇನೆ ಗಣೇಶನ ವಿಗ್ರಹ ಇದೆ ಅಂತ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಅಂತೂ ಎಲ್ಲರೂ ವಿಡಿಯೋಸು ಫೋಟೋಸು ತೆಕ್ಕೋತಾ ಇದ್ರು. ಈವನ್ ನಾನು ಕೂಡ ತೆಕ್ಕೊಂಡೆ. ಇದಿಷ್ಟು ಹೊರ್ಗಡೆ ಇರೋ ಸೆಟಪ್. ಇವಾಗ ಇದೆಲ್ಲ ನೋಡಿದ್ಮೇಲೆ ಹೊಟ್ಟೆ ಜಾಸ್ತಿ ಹಶ್ವಾಗ್ತಿದೆ. ಬನ್ನಿ ಇಲ್ಲಿನ ಫುಡ್ ಎಕ್ಸ್ಪ್ಲೋರ್ ಮಾಡೋಕ್ಕೆ ಒಳಗಡೆ ಎಂಟ್ರಿ ಕೊಡೋಣ. ಕ್ರೌಡ್ ನೋಡಿದ್ದೀರಲ್ಲ, ನಾನು ಬಂದಿರೋದು ಸಂಡೇ. ಸಿಕ್ಕಾಪಟ್ಟೆ ಕ್ರೌಡ್ ಇದ್ದಾರೆ. ನೀವೇನಾದರೂ ಬರೋಕ್ಕೆ ಪ್ಲ್ಯಾನ್ ಮಾಡಿದ್ರೆ ಆದಷ್ಟು ವೀಕ್ ಡೇಸಲ್ಲಿ ಬರೋಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಳಿ. ವೀಕೆಂಡ್ಸ್ ಆದಷ್ಟು ಅವಾಯ್ಡ್ ಮಾಡಿ. ಟಿಕೆಟ್ ಕೌಂಟರ್ ಇದೆ, ಬಟ್ ಅದು ಸಾಲಲ್ಲ ಅಂತ ಸಪ್ರೇಟ್ ಮಿಷನ್ಸ್ ಕೂಡ ಇಟ್ಟಿದ್ದಾರೆ ಕೂಪನ್ ತಗೊಳ್ಳೋಕೆ. ಇಲ್ಲಿ ಕೂಪನ್ ತಗೊಳ್ಳೋದು ತುಂಬ ಕ್ಯೂ ಇದೆ ನೋಡಿ. ನೋಡ್ತಿದ್ದೀರಲ್ಲ ಒಳಗಡೆ ಎಷ್ಟು ಸ್ಪೇಷಿಯಸ್ ಆಗಿದೆ. ತುಂಬ ಚೆನ್ನಾಗಿ ಸೆಗ್ಮೆಂಟ್ ವೈಸ್ ಮಾಡಿದ್ದಾರೆ. ಇಡ್ಲಿ ಒಂದು ಕಡೆ, ದೋಸೆ ಕೌಂಟರ್ ಒಂದು ಕಡೆ, ರೈಸ್ ಐಟಮ್ ಒಂದು ಕಡೆ. ತುಂಬ ಒಳ್ಳೆ ರೀತಿಯಲ್ಲಿ ಆರ್ಗನೈಸ್ ಮಾಡಿದ್ದಾರೆ. ತುಂಬ ಕ್ಲೀನ್ ಆ್ಯಂಡ್ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ. ಅದರಲ್ಲಿ ಯಾವುದೇ ಕಾಂಪ್ರಮೈಸ್ ಮಾಡಿಲ್ಲ. ನಾನು ಫುಡ್ಡಲ್ಲಿ ಬೆಣ್ಣೆ ಮಸಾಲ ದೋಸೆ ಆ್ಯಂಡ್ ವಡ ತೊಗೊಂಡೆ. ಪ್ರೈಸ್ ಅಂತೂ ಹೆವಿ ಅನಿಸ್ತು. ಲಿಟ್ರಲಿ ಈ ಪ್ರೈಸ್ಗೆ ವರ್ತ್ ಇದೆಯಾ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. ವಡೆ ಏನೋ ಬೇಗನೆ ಸಿಕ್ತು. ಈ ಜನರ ಕ್ಯೂನಲ್ಲಿ ದೋಸೆ ತೊಗೊಳ್ಳೋ ಅಷ್ಟರಲ್ಲಿ ನಿಜ ಸಾಕಾಗೋಯ್ತು. ಅಂತೂ ಇಂತೂ ದೋಸೆ ಕೂಡ ಸಿಕ್ತು. ಸೊ ಟೇಸ್ಟ್ ಮಾಡೋ ಟೈಮ್ ಇದು. ಸೊ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ವಡೆ ತುಂಬ ಚೆನ್ನಾಗಿದೆ, ಬಟ್ ದೋಸೆಗೆ ತುಂಬಾ ತುಪ್ಪ ಹಾಕಿದ್ದಾರೆ. ಪರ್ಸ್ನಲಿ ನನಗೆ ತುಪ್ಪ ಅಷ್ಟು ಇಷ್ಟ ಆಗಲ್ಲ, ಬಟ್ ತುಪ್ಪ ಇಷ್ಟಪಡೋರಿಗೆ ನಿಜ ತುಂಬ ಇಷ್ಟ ಆಗುತ್ತೆ. ವರ್ತ್ ಅನ್ನಿಸ್ತು. ನಮ್ಮಮ್ಮಗೆ ದೋಸೆ ತುಂಬಾ ಇಷ್ಟ ಆಯಿತು. ಅವ್ರು ತುಪ್ಪ ಚೆನ್ನಾಗಿ ತಿಂತಾರೆ. ಇಲ್ಲಿ ಇನ್ನೊಂದು ಏನಂದರೆ, ಆರಾಮ್ಸೆ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಕೂತ್ಕೊಂಡು ತಿನ್ಬೋದು. ನಿಜ ತುಂಬ ಖುಷಿ ಅನಿಸುತ್ತೆ. ಎಲ್ಲ ಕಡೆನೂ ಲೈಕ್ ಮರಗಳಿದ್ದಾವೆ. ಸೊ ನೆಮ್ಮದಿಯಾಗಿ ಕುತ್ಕೊಂಡು ತಿನ್ಬೋದು. ಇಲ್ಲಿ ಎಲ್ಲೂ ಪರ್ಟಿಕ್ಯುಲರಾಗಿ ಕುತ್ಕೊಂಡು ತಿನ್ನೋಕೆ ಅಂತ ಚೇರ್ಸ್ ಆ ಥರ ಏನೂ ಇಲ್ಲ. ನಿಮ್ಗೆ ಎಲ್ಲಿ ಬೇಕಂದ್ರೆ ಅಲ್ಲಿ ಕುತ್ಕೊಂಡು ತಿನ್ಬೋದು. ನೋಡಿ ಜನ ಎಲ್ಲ ಅವ್ರಿಗೆ ಇಷ್ಟ ಆದರೆ ಅಲ್ಲಿ ಕೂತಿ ತಿಂತಿದ್ದಾರೆ. ಫುಡ್ ತಿನ್ನೋದು ಕಂಪ್ಲೀಟ್ ಆಯಿತು. ಎಲ್ಲರ ಕೈಯಲ್ಲೂ ಮ್ಯಾಂಗೋ ಶೇಕ್ ಇದ್ದಿದ್ದು ನೋಡಿ ನನಗೂ ಆಸೆ ಆಯಿತು. ಫೈನಲಿ ನಾನು ಕೂಡ ಮ್ಯಾಂಗೋ ಮಸ್ತಾನಿ ತೊಗೊಂಡೆ. ಕಾಫಿ, ಟೀ, ಜ್ಯೂಸ್ಗೆ ಸಪ್ರೇಟ್ ದೊಡ್ಡ ಕೌಂಟರೇ ಇದೆ. ಅಲ್ಲಿ ಇಟ್ಸ್ ರಿಯಲಿ ಗುಡ್ ಫಾರ್ ಕ್ರೌಡ್ ಮ್ಯಾನೇಜ್ಮೆಂಟ್. ಸೊ ಮ್ಯಾಂಗೋ ಮಸ್ತಾನಿ ಈಗ ನನಗೆ ಸಿಕ್ತು. ಸೊ ನಾನು ಎಲ್ಲಾದರೂ ಒಂದು ಒಳ್ಳೆ ಪ್ಲೇಸ್ಗೆ ಹೋಗಿ ಕುತ್ಕೊಂಡು ನೆಮ್ಮದಿಯಾಗಿ ತಿನ್ನಬೇಕಂತ ಹೋಗ್ತಾ ಇದ್ದೀನಿ ನೋಡಿ. ಮ್ಯಾಂಗೋ ಮಸ್ತಾನಿ ಯಾವ ಥರ ಇದೆ ನೋಡಿ ಇಲ್ಲಿ. ಮ್ಯಾಂಗೋ ಮಸ್ತಾನಿ ಕೂಡ ತುಂಬ ಚೆನ್ನಾಗಿತ್ತು. 10/10 ಕೊಡ್ಬೋದು. ನಂಗೆ ತುಂಬಾ ಇಷ್ಟ ಆಯಿತು. ತುಂಬ ಜನ ಈ ಥರ ಆಚೆ ಕುತ್ಕೊಂಡೆ ಊಟ ಮಾಡ್ತಿದ್ದಾರೆ. ಎಷ್ಟು ಪೀಸ್ ಅನಿಸುತ್ತಂದರೆ ಅಷ್ಟು ಪೀಸ್ ಆಗಿದೆ. ನೆಕ್ಸ್ಟ್ ಏನಾದರೂ ಸ್ವೀಟ್ನಲ್ಲಿ ಟ್ರೈ ಮಾಡೋಣ ಅಂದ್ಕೊಂಡೆ. ಸೊ ನನಗೆ ಅಲ್ಲಿ ಪೂತರೇಕುಲು ಅಂತ ಕಾಣಿಸ್ತು. ಸೊ ಆರ್ಡ್ರು ಮಾಡಿದೆ. ನನಗೆ
ಲೈಕ್ ಮ್ಯಾಂಗೋ ಮಸ್ತಾನಿಗಿಂತ ನನಗೆ ಇದು ತುಂಬಾ ಇಷ್ಟ ಆಯಿತು ಹೇಳಬೇಕಂದ್ರೆ. ಸೊ ನೀವು ಕೂಡ ಹೋದಾಗ ಇದನ್ನು ಪಕ್ಕ ಟ್ರೈ ಮಾಡಿ, ತುಂಬ ಇಷ್ಟಪಡ್ತೀರಾ. ಇದು ಅಷ್ಟೇ ಅಲ್ಲ, ಒಳಗಡೆ ವೆಂಕಟೇಶ್ವರ ಸ್ವಾಮಿ ದೇವರು ಇದ್ದಾರೆ. ಸೊ ಇಲ್ಲಿ ಸ್ಲಿಪ್ಪರ್ ರಿಮೂವ್ ಮಾಡಿ ಹೋಗಬೇಕು. ನಿಜವಾಗ್ಲೂ ತುಂಬ ಚೆನ್ನಾಗಿ ಅನಿಸ್ತು ದೇವ್ರ ದರ್ಶನ ಮಾಡಿ. ನಾನು ಬಂದಿದ್ದು ಮದರ್ಸ್ ಡೇ ದಿನ ನಮ್ಮಮ್ಮಂಗೆ ಖುಷಿ ಆಗಲಿ ಅಂತ. ಬಟ್ ಹೆಸರು ಮಾತ್ರ ಅವ್ರದ್ದು ಅಷ್ಟೇ, ಫುಲ್ ಎಂಜಾಯ್ ಮಾಡ್ತಿರೋದು ನಾನು. ಮದರ್ಸ್ ಡೇ ದಿವಸ ನಿಜವಾಗ್ಲೂ ತುಂಬ ಜನ ಅವ್ರ ಫ್ಯಾಮಿಲಿ ಜೊತೆ ಬಂದಿದ್ರು. ಅದು ನೋಡಿ ನಂಗೆ ನಿಜ ತುಂಬ ಖುಷಿ ಆಯಿತು. ಇಲ್ಲಿ ಲಂಚ್ ಅರೇಂಜ್ಮೆಂಟ್ಸ್ ಕೂಡ ಇದೆ. 450 ಕೊಟ್ಟರೆ ಮದುವೆ ಸ್ಟೈಲ್ ಊಟ ಬಡಿಸ್ತಾರೆ. ಏನೇನು ಮೆನು ಇರುತ್ತೆ ಅನ್ನೋ ಡಿಸ್ಪ್ಲೇನೂ ಹಾಕಿದ್ದಾರೆ. ಈ ಮೀಲ್ಸ್ ವರ್ತ್ ಇದೆಯಾ ಇಲ್ವಾ ಅನ್ನೋದನ್ನು ನೆಕ್ಸ್ಟ್ ಟೈಮ್ ಬಂದಾಗ ವಿಡಿಯೋ ಮಾಡಿ ಹೇಳ್ತೀನಿ. ಲಂಚ್ಗೆ ತುಂಬ ಜನ ವೆಯ್ಟ್ ಮಾಡ್ತಿದ್ದಾರೆ, ನೋಡ್ಬೋದು ಕ್ಯೂ ಲೈನ್ ಎಷ್ಟು ದೂರ ಇದೆ. ನಂಗೆ ನಿಜ ಈ ಥರ ಕುತ್ಕೊಂಡು ಊಟ ಮಾಡೋದು ನೋಡ್ತಿದ್ರೆ ಎಷ್ಟು ವಾವ್ ಅನ್ನಿಸ್ತಿದೆ ಗೊತ್ತಾ. ಇಲ್ಲಿ ನೀವು ವಯಸ್ಸಾದವ್ರನ್ನೂ ಕರ್ಕೊಂಬರ್ಬೋದು. ವೀಲ್ ಚೇರ್ ರ್ಯಾಂಪ್ ಇದೆ, ಅವರೇ ಹೆಲ್ಪ್ ಮಾಡ್ತಾರೆ. ಒಟ್ಟಿನಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಒಟ್ಟಿನಲ್ಲಿ ಬರೀ ಫುಡ್ ಟೇಸ್ಟ್ಗೋಸ್ಕರ ಅಲ್ಲದೆ ಒಂದು ಟೆಂಪಲ್ ಆ್ಯಂಬಿಯನ್ಸ್ ಜೊತೆಗೆ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಬೇಕು ಅನ್ಕೋತಿದ್ರೆ ಡೆಫಿನೆಟ್ಲಿ ಒಂದ್ಸಲ ವಿಸಿಟ್ ಮಾಡಿ, ನಿಮಗೆ ಇಷ್ಟ ಆಗುತ್ತೆ. ಇನ್ನೂ ಇದು ಶುರು ಆಗಿ ಸ್ವಲ್ಪ ದಿನ ಆಗಿರೋದ್ರಿಂದ ಕ್ರೌಡ್ ತುಂಬ ಜಾಸ್ತಿನೇ ಇರುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತಿದ್ದೀನಿ. ಹೀಗೆ ಒಳ್ಳೊಳ್ಳೆ ಕಂಟೆಂಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.